ಬೆಳಗಾವಿ ಜಿಲ್ಲಾ ರಾಜಕಾರಣಿಗಳು 90% ಪರಂ ಭ್ರಷ್ಟಿದ್ದಾರೆ. ಅವರು ಬೇರೆ ಬೇರೆ ಹೆಸರಿನಲ್ಲಿ ಬೇನಾಮಿ ಆಸ್ತಿ ಮಾಡ್ತಾರೆ. ಅದಲ್ಲ, ಚುನಾವಣೆ ವೇಳೆಯಲ್ಲಿ ಅಕ್ರಮವಾಗಿ ಮದ್ಯ ಇಡೋದು, ಅಲ್ಲಿ ತಮ್ಮ ಹಿಂಬಾಲಕರನ್ನು ಕುಡಿಸ್ಕೊಂಡು ಅಲ್ಲಿ ಪಾರ್ಟಿ ಮಾಡಲಿ ಸಲುವಾಗಿ ರೆಸಾರ್ಟ್ಗಳನ್ನು ಕಟ್ತಾರೆ, ಹೋಟೆಲ್ಗಳನ್ನು ಕಟ್ತಾರೆ. ಸೋತ ನಂತರ ಕೊಟ್ಟು ಕಟ್ಟಿದ್ದಾರೆ. ಎಲ್ಲವೂ ಬೇನಾಮಿ ಹೆಸರ ಮೇಲೆ, ತಮ್ಮ ಹೆಸರ ಮೇಲೆ ಇರೋಂಗಿಲ್ಲ. ತಮ್ಮ ಬೆಂಬಲಿಗೆ ಯಾರಿರ್ತಾರಲ್ಲ, ಕಟ್ಟ ಬೆಂಬಲಿಗೆ ಕಾಗದ ಪತ್ರ ಮಾತ್ರ ಇವ್ರ ಮನೆಯಾಗ ಇರ್ತಾವೆ. ಬೆಂಬಲಿಗೆ ಹೆಸರ ಮೇಲೆ ಆಸ್ತಿ ಇರ್ತದೆ. ಅನ್ನಸಬ್ ಜೊಲ್ಲೆ ಅಂತ ತಗೋಣ. ಬೆಳಗಾವಿ ತಾಲೂಕಿನಲ್ಲಿ ಏನು ಕಾಕ್ತಿ ಗ್ರಾಮ ಇದೆ, ಅದರ ವ್ಯಾಪ್ತಿಯಲ್ಲಿ ಒಂದು 100 ಕೋಟಿ ವೆಲ್ಕಮ್ ಹೋಟೆಲ್. ಎಲ್ಲಿಂದ ಬಂತು ಆಸ್ತಿ? ಅಲ್ಲೇ ಬೇರೇಶ್ವರ ಬ್ಯಾಂಕಲ್ಲಿ ಹಾಕೋದು, ಕಟ್ಟೋದು 6 ಎಕರೆದಾಗಿದೆ. ಅದು ಮತ್ತೊಂದು 2 ಎಕರೆ ಅಕ್ರಮವಾಗಿ ಪಡಿಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ MP ಗಳು ಎಲ್ಲ BJP MP ಗಳು, ರಾಜ್ಯದ MP ಗಳು ಎಲ್ಲ, ಮಂತ್ರಿಗಳು, ಆ ಪಕ್ಷದ ಮುಖಂಡರು ಎಲ್ಲ ಬಂದು ಮೀಟಿಂಗ್ ಮಾಡ್ತಾರೆ. ಅಂದರೆ ಲಾಸ್ ಅನ್ಕ ಇಲ್ಲ ಅವರಿಗೆ. ಪ್ರವಾಸಿಗರು ಬರಲಿ ಬಿಡಲಿ, ತಮ್ಮದು ಬೇನಾಮಿ ಇದೆ, ಚುನಾವಣೆ ಫಂಡ್ ಹಂಚಬೇಕಾದ್ರೆ ಇಲ್ಲೇ ಹಂಚ್ತಾರೆ. ಮತ್ತು ಇಲ್ಲಿ ಹೋಗುವಂತಿಲ್ಲ. ಯಾರು ಏನು ಚುನಾವಣೆ ಅಕ್ರಮ ತಡೆಗಟ್ಟಲಿಕ್ಕೆ ಅಧಿಕಾರಿ ನೇಮಿಸಿರ್ತಾರಲ್ಲ, ಅವರು ಹೆಂಗೆ ಹೋಗ್ತಾರೆ ಪ್ರೈವೇಟ್ ಜಾಗದಲ್ಲಿ? ಅಂದರೆ ಇಲ್ಲಿ ಪ್ರತಿಯೊಬ್ಬರು ಅಧಿಕಾರಿಗಳು ಕೂಡ ರಿಟೈರ್ಮೆಂಟ್ ಆದಂಥ DSPಗಳು ಎಷ್ಟೆಷ್ಟು ಬಂಗ್ಲೆಗಳನ್ನು ಕಟ್ಟಿದ್ದಾರೆ, ಎಷ್ಟೆಷ್ಟು ರಿಸಾರ್ಟ್ಗಳನ್ನು ಕಟ್ಟಿದ್ದಾರೆ, ಎಲ್ಲೆಲ್ಲಿ ಹೋಟೆಲ್ಗಳನ್ನು ಓಪನ್ ಮಾಡಿದ್ದಾರೆ. ವಾಂಡ್ಕರ್ ಕೇಳಲ್ಲ, ವಾಂಡ್ಕರ್ ಮಗ ವಾಂಡ್ಕರ್ ಎಷ್ಟು ಗಳಿಸಿದ DSP ಇದ್ದಾಗ? ಈಗ ಅವನ ಮಗ ಎಷ್ಟು ಗಳಿಸತ್ತಾನ? PG ವಾಂಡ್ಕರನೇ ಯಾವ ವಾಂಡ್ಕರ? ಈಗ ಹೇಮಂತ್ ನಿಂಬಾಳ್ಕರ್ ಅವರು ಕೂಡ ಒಂದು 6 ಎಕರೆದಾಗ ಒಂದು ಹೋಟೆಲನ್ನು 10 ಎಕರೆದಲ್ಲಿ ಕಟ್ಟಿದ್ದಾರೆ. ಅನಿಲ್ ಬೆನ್ಕೆ ಬೆಳಗಾವಿ ಉತ್ತರ ಶಾಸಕರು, ಈಗ ಮಾಜಿ BJP ಶಾಸಕರು, ಅವರು ಖಾನಾಪುರ ತಾಲೂಕು ಕಲ್ಕುಂಬೆಯಲ್ಲಿ ಅವರೊಂದು ಗೋದಾವರಿಯನ್ನು ಮಾರಾಟ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡಿದ್ರು, ಇದನ್ನು ಇವರು ತೊಗೊಂಡ್ರು, ರಿನೋವೇಷನ್ ಮಾಡಿ. ನಂಬರ್ 1 ಜಾಗ, ಬೆಸ್ಟ್ ಜಾಗ ಅಂದ್ರೆ ಅವ್ರದ್ದು. ಬಿಸ್ನೆಸ್ ಮಾಡಲಿಕ್ಕೆ ಒಳ್ಳೆಯದು. ಮತ್ತು ಇನ್ನು ಚುನಾವಣೆ ಟಿಕೆಟ್ ಕೊಟ್ಟರೆ ಪಾರ್ಟಿ ಎಲ್ಲ ಇಲ್ಲೇ. ಅತ್ಯಂತ ಮಹತ್ವ ಅಂದ್ರೆ ಇಲ್ಲಿ ಕ್ರಿಮಿನಲ್ಗಳು ಕೂಡ ಇದ್ದಾರೆ. ಆಕಾಶ್ ದೇಸಾಯಿ ತಮಗೆಲ್ಲ ಗೊತ್ತಿದೆ, ಬ್ರೌನ್ ಶುಗರ ಫೋಟೋ ಕಟ್ಟದಲ್ಲಿ ಹೆಟ್ಟು ಮಾರಾಟ ಮಾಡ್ತಿದ್ರು, ಹಿಂಡೆಲ್ಲ ಜೇಲ್ ಆಗಿತ್ತು. ಅವರೀಗ ಗ್ರೀನ್ ವ್ಯಾಲಿ ಎಲ್ಲಿ ತಿಲಾರಿ ನಗರ ಚಂದಗಢ ತಾಲೂಕಿನಲ್ಲಿ. ಅಂದ್ರೆ ಅಧಿಕಾರಿಗಳು ಶಾಮೀಲು, ಕ್ರಿಮಿನಲ್ಗಳು ಶಾಮೀಲು, ಇವ್ರ ಜೊತೆಗೆ ರಾಜಕಾರಣಿಗಳು ಶಾಮೀಲು. ಮತ್ತಾರು ಬೇಕಾಗೈತಿ ಇಲ್ಲೇ? ಬೆಳಗಾವಿ ಜಿಲ್ಲೆ ಹೇಳ್ಕೊತ ಹೋದ್ರೆ ದೊಡ್ಡ ಪ್ರಮಾಣದ ಕತ್ತಿ ಇದೆ. ದೊಡ್ಡ ಏನು ಬೇನಾಮಿ ಆಸ್ತಿ ಮಾಡಿದಾರೆ ಅವರೆಲ್ಲ ಪ್ಲಾಟ್ ಹಾಕತ್ತಾರೆ. ಪ್ಲಾಟನ್ನು ದುಡ್ಡು ಮಾಡಿ ಅದನ್ನು ಬ್ಲ್ಯಾಕ್ ಮನಿ ವೈಟ್ ಮಾಡ್ಕೋತಾರೆ, ಅದನ್ನು ತೋರ್ಸತ್ತಾರ ನಮ್ಮದು ಆಸ್ತಿ ಇಷ್ಟ ಅಂತ. ಮತ್ತು ಬೇನಾಮಿ ಚುನಾವಣೆ ಟೈಮ್ದಲ್ಲಿ ಅವ್ದು ಅಫಿಡವಿಟದಲ್ಲಿ ಪ್ರಮಾಣ ಪತ್ರದಲ್ಲಿ ಹಾಕೋದಿಲ್ಲ, ಅದನ್ನು ಸಿದ್ಧಪಡಿಸಲಿಕ್ಕೆ ಯಾರೂ ಮುಂದಾಗೋದಿಲ್ಲ. ಯಾರಾದರೂ ಒಂದು ಕೇಸ್ ಹಾಕಿದಂತ ಹಿಂತಕ್ಕೋ ಅಂತೇಳಿ ಸಾಕಷ್ಟು ಜನ ರಾಜಕಾರಣಿಗಳು ದುಡ್ಡು ಕೊಟ್ಟದನ್ನು ಹಿಂತಗಿಸ್ತಾರೆ. ಇವತ್ತಿನ ವಿಡಿಯೋದ ಮುಖ್ಯ ಉದ್ದೇಶ ಏನು? ಪ್ರತಿಯೊಂದು ವಿಡಿಯೋಕ್ಕೆ ಮುಖ್ಯ ಉದ್ದೇಶ ಇರ್ತದೆ, ನಿಮಗೆ ಗೊತ್ತಾಗಬೇಕು ನಮ್ಮ ರಾಜಕಾರಣಿ ಇಂಥವ್ರು, ನಮ್ಮ ಅಧಿಕಾರಿ ಇಂಥವ್ರು. ಎಂತೆಂಥ ಕ್ರಿಮಿನಲ್ಗಳು ದೊಡ್ಡ ರಿಯಲ್ ಎಸ್ಟೇಟ್ ಹಾಕಿದ್ದಾರೆ. ಈಗ ಅದನ್ನು ಬ್ಲ್ಯಾಕ್ ಮನಿಯಿಂದ ವೈಟ್ ಮಾಡತ್ತಾರ. ರೈತರ ಭೂಮಿ ಖರೀದಿ ಮಾಡ್ತಾರೆ, ಪ್ಲಾಟ್ ಹಾಕ್ತಾರೆ, ಬಂದಿಲ್ಲ ಅಂತ ಹೇಳ್ತಾರೆ. ದುಡ್ಡು ಕೇಸದ್ದು ದದಾಗಿರಿ ಮಾಡ್ತಾರೆ, ಗುಂಡಾಗಿರಿ ಮಾಡ್ತಾರೆ. ಕೋರ್ಟಿಗೆ ಅವನೊಬ್ಬನ ತಂದು ಅಲ್ಲಿ ಕೋರ್ಟ್ದಾಗ ಹಾಕಿ ಕೇಸ ಆಗೋಂಗೆ ಮಾಡ್ತಾರೆ ಎಲ್ಲ. ಮತ್ತು ಕೋರ್ಟ್ದಲ್ಲಿ ರೈತನ ಕೇಸ್ ಇತ್ತಂದ್ರೆ ಅದನ್ನು ಇವರ ಬಗೆಹರಿಸ್ತಾರೆ. ಹೊರಗನ ನ್ಯಾಯಾಲಯ ಹಾಕಬೇಕು. ಹೀಗಾಗಿ ನಾವು ಹೆಡ್ಡಿಂಗ್ ಕೊಟ್ಟದ್ದು. ಮತ್ತು ಅದು ಅಲ್ಲದೆ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು 13 ಸಕ್ಕರೆ ಕಾರ್ಖಾನೆಗೆ ಇವರ ಅರ್ಜಿ ಹಾಕಿದ್ದಾರೆ. 13 ಸಕ್ಕರೆ ಕಾರ್ಖಾನೆಗೆ
ಕಾರ್ಖಾನೆಗಳು ಇವರೇ ಬೇಕು, ರೆಸಾರ್ಟ್ಗಳು ಇವರೇ ಬೇಕು, ಪ್ಲಾಟ್ಗಳು ಇವರೇ ಬೇಕು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಇವ್ರದ. ಕೆಲವು ಮಂದಿ ಗುತ್ತಿಗೆ ಹಿಡ್ಕೊಂಡು ಕೂತಾರ ಏನೋ ಕ್ಷೇತ್ರಗಳನ್ನು. ಒಂಥರ ಕತ್ತಿ ಅವನು 1,000 ಕೋಟಿ ಇತ್ತು ಇಲ್ಲಿ EK27 ಹೋಟೆಲ್. ಅಲ್ಲಿ ಯಾರು ಬರ್ತಿದ್ರು ಹಿಂದೆ? ಉಮೇಶ್ ಕತ್ತಿ ಅವರಿದ್ದಾಗ ಎಲ್ಲ BJP ನಾಯಕರು. ಫ್ರೀ, ಹೌದು, ಪಕ್ಷ ಸೇವೆ ಮಾಡ್ಬೇಕಲ್ಲ. ಅದು 30 ಕೊಟ್ಟಿದ್ದು. ಈಗ ಅವ್ರ ಸಂಬಂಧಿಕರ ಒಬ್ರು ನಡೆಸ್ತದ. ಅವನು ಒಂದು 100 ಕೋಟಿದ ಮಾಲ್ ಐತಿ ಮತ್ತು ಕಟ್ಟತನ. ರಮೇಶ್ ಕತ್ತಿ ಅಥವಾ ಅವ್ರ ಅಣ್ಣನ ಮಗ ನಿಖಿಲ್ ಕತ್ತಿ. ಬಾಕ್ಸೈಡ್ ರೋಡ್ ಒಂದು 100 ಕೋಟಿ ಮಾಲ್, ಒಂದು 12 ಮಜಲ್ದು ಅಪಾರ್ಟ್ಮೆಂಟ್ ಇವ್ರನ್ನ ಬಾಕ್ಸೈಡ್ ರೋಡ್ಗೆ. ಮತ್ತು ಪ್ರಾಮಾಣಿಕ ಏರ ಸಕ್ಕರೆ ಕಾರ್ಖಾನೆ 600 ಕೋಟಿ ಲಾಸ್ ಮಾಡಿ ಅಲ್ಲಿ ಕಾರ್ಖಾನೆ ಮಷಿನ್ ಖರೀದಿ ಮಾಡಿ ವಿಶ್ವನಾಥ್ ಶುಗರ್ಸ್ ಹಾಕಿ ಮತ್ತು ಇವ್ರನ್ನ ಹುಟ್ಟಾಕ್ತಾರೆ. ಅಂದ್ರೆ ಮತದಾರ ಎಷ್ಟು ಜಾಗೃತಿ ಅದಾನ. ಅಧಿಕಾರಿಗಳು ಬೆಳಗಾವದಲ್ಲಿ ಸಾಕಷ್ಟು ಮಂದಿ ಅಧಿಕಾರಿಗಳದಾರ. ಅವರು ಬೇನಾಮಿ ಆಸ್ತಿನ ಸಾಕಷ್ಟಿದೆ, ಅಂತಮ್ರ ಹೆಸರು ಸಾಕಷ್ಟಿದೆ. ನಂದಲ್ಲ, ಅವ್ರ ಹೆಸರು ಮೇಲೆ ಏನೂ ಇಡಂಗಿಲ್ಲ. ಚುನಾವಣೆ ಅಪ್ಡೇಟ್ ಅದು ನೋಡಲ್ಲ, ಕಾರ್ಗಡಿನೇ ಇರಂಗಿಲ್ಲ ಅವ್ರದ್ದು. 15 ಕಾರ್ ಇರ್ತಾವೆ, ಕಾರ್ಗಡಿನ ತೋರ್ಸಂಗಿಲ್ಲ ಅವ್ರು. ಎಲ್ಲ ಮಕ್ಕಳ ಹೆಸರು ಮೇಲೆ ಅವ್ರ ಹೆಸರು ಮೇಲೆ ಅವ್ರು ದುಡ್ದಾರ ಮತ್ತು ಅವರು ಅಧಿಕಾರಿಗಳನ್ನ ಹಿಡಿದಾಗ ರೇಡ್ ಆದಾಗ ಅವ್ರು ಏನು ತೋರಿಸ್ತಾರೆ? ಮಗನ ಪೆಟ್ರೋಲ್ ಪಂಪ್ ತೋರಿಸ್ತಾರೆ. ಪೆಟ್ರೋಲ್ ಪಂಪ್ ಹಾಕಿ ಗಳಿಸತ್ತಾನಂತ. ಯಾವುದೊಂದು ಇಟ್ಟಂಗಿ ಫ್ಯಾಕ್ಟ್ರಿ ಕಟ್ಟತ್ತಾನಂತ. ಯಾವುದೊಂದು ಬಿಸ್ಲರಿ ಅವನು ಉತ್ಪನ್ನ ಇಲ್ಲಿ ತೋರಿಸ್ತಾರ. ಇವ್ರು ಮೊದಲಲ್ಲಿ ಹಾಕಿರ್ತಾರ. ಅಂದರೆ ಇಲ್ಲಿ ಕಾನೂನು ವ್ಯವಸ್ಥೆ ಸರಿಯಿಲ್ಲ. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಭಾಷಣ ಮಾತ್ರ ಮಾಡ್ಬೋದು. ಕೊಟ್ಟ ಮಾತಿಗೆ ಯಾರೂ ನಡ್ಕೊಳ್ತಾ ಇಲ್ಲ. ಹೀಗಾಗಿ ಚುನಾವಣೆ ವೇಳೆಯಲ್ಲಿ ನೀವು ಎಂಥ ರಾಜಕಾರಣ ಆರಿಸ್ಬೇಕು. ಮತ್ತು ಅಧಿಕಾರಿಗಳೇನಕ ಶಿಕ್ಷೆ ಆಗಂಗಿಲ್ಲ. ದೊಡ್ಡ ದೊಡ್ಡ ಅಧಿಕಾರಿಗಳು IG DGP ಇವ್ರು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಬ್ಬ ಜಡ್ಜಿಗೆ ಗೊತ್ತಿದ್ರು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಕಾನೂನಿದೆ. ಯಾಕಂದ್ರೆ ನಮ್ದಲ್ಲ, ಅಂದ್ರೆ ಮುಗಿದು ಹೋತಲ್ಲೇ. ಇಡೀ ರೇಡ್ ಆಯಿತು ಮಂಜುನಾಥ್ ಮೇಲೆ, ಎಕ್ಸೈಸ್ ಮೇಲೆ. ಅವ್ರು ತೋರಿಸಿ ಎಷ್ಟೋ ಸ್ವಲ್ಪ ತೋರಿಸ್ಯಾರ. 33 ಕೋಟಿ 17 ಕೋಟಿ ತೋರಿಸ್ಯಾರ. ಇದ್ದದ 100 ಕೋಟಿ 150 ಕೋಟಿ ಇತ್ತು. ಮತ್ತೆ ಎಲ್ಲಿ ಬಂತು ಸಂಗಯ್ಯ? ಅದು ಕೇಸ ಮುಚ್ಚಿ ಹಾಕಿರು. ಮುಚ್ಚಿ ಹಾಕಿದ್ರೆ ಜನ ಮಾತಾಡ್ತಾರೆ. ಮತ್ತು ಇಡಿ ಅವ್ರು ಅದಕ್ಕೆ ಸ್ಟೇಟ್ಮೆಂಟ್ ಕೊಡಬೇಕಲ್ಲ. ಜವಾನನ್ನ ಎಲ್ಲನ ಅವ್ರನ್ನ ರೇಡ್ ಮಾಡಿದ್ರಿ, ಎಷ್ಟು ಸಿಕ್ತು ಮಾಡಿರಿ. ಇಡಿ ಅವ್ರಿಗೆ ಕೇಳತ್ತೇವೆ ನಾವು. ಮತ್ತಿದು ಮಂಜುನಾಥ್ ಎಕ್ಸೈಸ್ ಹೆಚ್ಚುವರಿ ಆಯುಕ್ತ, ಅವ್ರು ಎಷ್ಟು ಬಂತು ಯಾಕೆ ಕೊಡಲಿಲ್ಲ? ಪ್ರೆಸ್ ಮೀಟ್ ಯಾಕೆ ಕರೀಲಿಲ್ಲ ನೀವು? ಆದಿತ್ಯ ರಾಜ್ ಕ್ಯಾಪಿಟಲ್ ಇಡಿ ಅವ್ರು ಪ್ರವೇಶ ಮಾಡ್ಯಾರಿ. ನೋಟಿಸ್ ಕೊಟ್ರಿ ವಿಮಾನ ನಿಲ್ದಾಣಗಳಿಗೆ, ಕಾರ್ನರ್ ನೋಟಿಸ್ ಅಂತ, ರೆಡ್ ಕಾರ್ನರ್ ನೋಟಿಸ್ ಅಂತ. ರಾಜಕಾರಣಿಗಳಿಗೆ ಹೆಚ್ಚು ರೆಡ್ ಕಾರ್ನರ್ ನೋಟಿಸ್ ಕೊಡ್ಬೇಕು. ಅಂದ್ರೆ ಇಲ್ಲಿ ಬಚಾವ್ ಆಗ್ತಾ ಇರೋದು ರಾಜಕಾರಣಿಗಳು. ಅದರ ಇವನ್ನ ಆರಿಸ್ತಾರೆ ಅವರು. ಮತದಾರ ಮೊದಲು ವಿಚಾರ ಮಾಡ್ಬೇಕಂತ ಕೇಳ್ಕೊತಾರೆ. ಬಾಕಿ ಏನಿಲ್ಲ. ಇನ್ನೂ ಒಂದು 15 ಮಂದಿ ಅದೈತೆ. ಒಂದೇ ವಿಡಿಯೋದಲ್ಲಿ ಹೇಳೋದಿಲ್ಲ. 15 ಮಂದಿದು ಎಲ್ಲೆಲ್ಲಿ ಹೋಟೆಲ್ ಕಟ್ಟಿದಾರೆ. ಆಕಾಶ್ ದೇಸಾಯಿದ ಗ್ರೀನ್ ವ್ಯಾಲಿ ಅಂತ ಹೆಸರಿದೆ. ಅದಕ್ಕೆ ಇನ್ನು ಸ್ವಲ್ಪ ಡಿಫ್ರೆಂಟಾಗಿ ಹೇಮಂತ್ ನಿಂಬಾಳ್ಕರ್ ಹೆಸರು ಮೇಲೆ ಒಂದು ಡಿಫ್ರೆಂಟ್ ನೇಮ್ ಇದೆ. ಇನ್ನು ಅನಿಲ ಬೆನಿಕೆದು ಅದು ಕೂಡ ಎಲ್ಲ ಗ್ರೀನ್ ವ್ಯಾಲಿನ ಇವರು. ಹೀಗಾಗಿ ರಾಜಕಾರಣಿಗಳ ಆಸ್ತಿ ದೊಡ್ಡ ಪ್ರಮಾಣದಲ್ಲಿ ಇದೆ ಅಂತ ಹೇಳಬೇಕಾಗಿತ್ತು, ಹೇಳಿದ್ದೇವೆ. ಅವರು ಕ್ಷೇತ್ರದಲ್ಲಿ ಏನೂ ತೋರ್ಸಂಗಿಲ್ಲ. ಕ್ಷೇತ್ರ ಬಿಟ್ಟನ. ಲಕ್ಷ್ಮೀ ಹೆಬ್ಬಾಳ್ಕರ್ ಎಷ್ಟಿದೆ? 2 ಸಕ್ಕರೆ ಫ್ಯಾಕ್ಟ್ರಿ. ಇನ್ನೊಂದು ಸಂಜಯ್ ಪಾಟೀಲ್ 6 ಎಕರೆದ 170 ಕೋಟಿ ಕೇಳಿದಾರಂತೆ DCC ಬ್ಯಾಂಕ್ನಿಂದ. ಎಲ್ಲ BJP ಕಾಂಗ್ರೆಸ್ ಒಂದೇ ನಾಡಿದ 2 ಮುಖ. ಇವ್ರ ಸುಮ್ಮನೆ ಕಾರ್ಯಕರ್ತ ಸುಮ್ಮನೆ ಬೀದಿ ಮೇಲೆ ರಂಪಾಟ್ ಮಾಡ್ತಾರ. ನಾವು BJP, ನಾವು ಕಾಂಗ್ರೆಸ್ ಅಂತ. ಇವ್ರ ಧ್ವಜ ಅವ್ರ ಧ್ವಜ. ಹಿಂಬಾಲಕರು ಮೊದಲು ವಿಚಾರ ಮಾಡ್ಬೇಕಲ್ಲ. ಇಂಥ ಭ್ರಷ್ಟನ ಜೊತೆ ಮತ್ತೆ ಜಯಕಾರ ಮತ್ತೊಮ್ಮೆ ಆರಿಸ್ತಾರ ಅವರು. ಎಷ್ಟಿದು ಅಕ್ರಮ ಆಸ್ತಿಗಳು ಹೇಳುತ್ತೋದ್ರೆ ದೊಡ್ಡ ಪುಟ ಆಗ್ತಿತ್ತು ಅದು. ಈಗ ನಾವೇನು ಕೇಳ್ತೇವೆ? ದೊಡ್ಡ ರಾಜಕಾರಣಿಗಳು ಅದಾರ. 100-200 ಕೋಟಿ ಬೇನಾಮಿ ಆಸ್ತಿ ಇಟ್ಟವ್ರು.
ಅದು ಇಡಿ ಅವ್ರು ಏನಾರು ರೈಡ್ ಮಾಡಿದ್ರನ ಇಲ್ಲ. ಯಾಕಂದ್ರೆ ನರೇಂದ್ರ ಮೋದಿ ಸ್ವಿಮ್ಮಿಂಗ್ ಪೂಲ್ದಲ್ಲಿ ಇಸಾತಾರೆ ಅವರು, ವಾಷಿಂಗ್ ಮಿಷಿನಲ್ಲಿ ತೊಳೆದು ಎಲ್ಲ ಕರೆಕ್ಟ. ಸುವೇಂದ್ರ ಅಧಿಕಾರಿ ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಭ್ರಷ್ಟ ಅಂತ ಕರೆದವ್ರನ್ನ ಪ್ರಧಾನಮಂತ್ರಿ, ಈಗ ಅವರು ಮುಖ್ಯಮಂತ್ರಿ ಮಾಡಿದವ್ರನ್ನ ಅವರೇ. ಏನದು ದೇಶದಲ್ಲಿ? ಈಗ ಒಬ್ಬ ಮೊನ್ನೆ ಬಿ ಜೆ ಪಿ ಆರೋಪ ಮಾಡತ್ತಾರ, ಡಿ ಕೆ ಶಿವಕುಮಾರ್ ಅವರು ಭ್ರಷ್ಟ ಮಂತ್ರಿಗಳನ್ನ ಸಂಪುಟದಲ್ಲಿ ಇರಿಸ್ಕೊಂಡಿದ್ದಾರಂತ. ನೀವಿದ್ದಾಗ, ಯಡಿಯೂರಪ್ಪ ಇದ್ದಾಗ ಅವ ಮಾತಾಡಲಿಲ್ಲ. ಅಂದರೆ ಇಲ್ಲಿ ಎಲ್ಲರೂ ಒಂದೇ, ಸುಮ್ಮನೆ ಕಾರ್ಯಕರ್ತರು ಹೊಡೆದಾಡಬೇಡ್ರಿ ಅಂತ ಹೇಳೋದು. ಎಲ್ಲರೂ ಒಂದೇ. ಇಂಥ ಪ್ರಕರಣ ನೀವು ಸಿ ಬಿ ಐ ಕೊಡ್ರಿ, ಇ ಡಿ ಕೊಡ್ರಿ, ಇನ್ಕಮ್ ಟ್ಯಾಕ್ಸ್ ಕೊಡ್ರಿ, ಸೆಲ್ ಟ್ಯಾಕ್ಸ್ ಕೊಡ್ರಿ, ಏನೂ ಆಗೋದಿಲ್ಲ ಅವ್ರು. ಆದರೆ ಈ ವಿಡಿಯೋ ಉದ್ದೇಶ ಇಷ್ಟ ಆಗಿತ್ತು. ಇನ್ನೊಂದು 15 ಮಂದಿ ಇದ್ದಾರೆ, ಅವ್ರು ಎಲ್ಲೆಲ್ಲಿ ಹೋಟೆಲ್, ಯಾವ ಹೋಟೆಲ್ ಎಷ್ಟು ಆಸ್ತಿ ಮಾಡಿದಾರೆ, ಮಾಜಿ ಇದ್ದಾರೆ, ಹಾಜಿ ಇದ್ದಾರೆ, ಮತ್ತು ಎಲ್ಲರೂ ಇದ್ದಾರೆ. ಅಂದ್ರೆ ಮುಂದಿನ ಸಂಚಿಕೆಯಲ್ಲಿ ವರದಿ ಮಾಡ್ತೇವೆ, ಒಮ್ಮೆಗೆ ಬೇಡ. ಯಾಕಂದ್ರೆ ವಿಡಿಯೋ ಭಾಳ ದೊಡ್ಡದಾಗತ್ತಿದೆ ಅಂತ ಹೇಳ್ತಾರೆ, ಭಾಳ ದೊಡ್ಡದಂದು ನೋಡೋರು ಭಾಳ ಕಡಿಮೆ ಆಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಶಾರ್ಟ್ ಮಾಡ್ತೇವೆ. 10 ನಿಮಿಷದಾಗ ಮುಗಿಸ್ತೇವೆ. ನಮಸ್ಕಾರ.